ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೈತರು ಸಂಕಷ್ಟದಲ್ಲಿದ್ರೂ ಕೂಡ ಪರಿಹಾರ ಘೋಷಣೆ ಮಾಡಿಲ್ಲ. ವೇಗವಾಗಿ ಪರಿಹಾರ ಕೊಡುವಂತ ಕೆಲಸ ಆಗಬೇಕಾಗಿತ್ತು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರೇ ನನಗೆ ಸಾಕಷ್ಟು ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ನನಗೆ ಆರೋಗ್ಯ ಸರಿ ಇದ್ದಿದ್ರೆ ನಾನೇ ಹೋಗ್ತಾ ಇದ್ದೆ, ನಾನೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇಷ್ಟರೊಳಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುದ್ಧೋಪಾದಿಯಲ್ಲಿ ಪರಿಹಾರದ ಕಾರ್ಯಕ್ರಮಗಳು ಆಗಬೇಕಾಗಿತ್ತು. ಆ ಪರಿಸ್ಥಿತಿ ನಾವಿಲ್ಲಿ ನೋಡಲಿಲ್ಲ. ಇನ್ನೂ ಸಹ ಸಮೀಕ್ಷೆಗಳು ಪೂರ್ಣಗೊಂಡಿಲ್ಲ. ನನಗೆ ಇವತ್ತು ಪಾಪ ಹೋಗಿದ್ದೀರಿ ಏರಿಯಲ್ ಸರ್ವೆ, ಹೌದು ಏರಿಯಲ್ ಸರ್ವೆನೇ ಮಾಡಬೇಕಾದ ಪರಿಸ್ಥಿತಿ ಇವತ್ತು. ಎಲ್ಲ ಕಡೆ ಬೈ ರೋಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಾನು ಮಾಹಿತಿ ತಗೊಂಡಿದ್ದೀನಿ. ಯಾಕೆಂದರೆ ನಾನು 2 ದಿವಸ ಹಿಂದೆ ಮನಸ್ಸು ತಡಿಲಾರದೆ ನಾನೇ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾನು ಡಿ ಸಿ ಅವ್ರಿಗೆ, ಯಾದಗಿರಿ ಕಲಬುರಗಿ ಡಿ ಸಿ ಅವ್ರಿಗೆ ಫೋನ್ ಮಾಡಿದಾಗ ಈಗಲೂ ಮಳೆ ಬರ್ತಾ ಇದೆ, ದಯವಿಟ್ಟು ಒಂದು 2 ದಿವಸ ಪೋಸ್ಟ್ಪೋನ್ ಮಾಡಿ ಬರಬೇಡಿ ಅಂದರು. ಉಪಯೋಗ ಬರಲ್ಲ ಬಂದರು ಈಗ ನೋಡಲಿಕ್ಕೆ, ಒಂದು ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾನು 2 ದಿವಸದಿಂದ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ. ಮನಸ್ಸು ತಡಿಲಿಲ್ಲ, ಸಮಸ್ಯೆಗಳಿದ್ರು ನನಗೆ. ಈ ವಿಷಯ ಸರ್ಕಾರಕ್ಕೆ ನಾನು ಬೈತಕ್ಕಂಥದ್ದು, ಅದರಿಂದ ಏನು ನನ್ನ ರೈತರಿಗೇನು ಅನುಕೂಲ ಆಗಲ್ಲ. ಇನ್ನೇನು ತಪ್ಪು ವೈಫಲ್ಯಗಳು ಅದು ಇದು ಅಂತ ಹೇಳೋದ್ರಿಂದ ರೈತನಿಗೆ ಏನು ಅದರಿಂದ ಏನು ಸಿಗೋದಿಲ್ಲ. ನಾನು ಈಗಲೂ ಹೇಳ್ತೇನೆ, ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಡೋದು ಅದು ಏನಿದೆ ಅದು ಮಾಡ್ಕೊಳ್ಳಿ ನೀವು. ಜೊತೆಗೆ ರಾಜ್ಯ ಸರ್ಕಾರದಿಂದ ತಕ್ಷಣ ಒಂದು ಪರಿಹಾರನ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿ. ಇಲ್ಲೇ ಇದ್ದರೆ ನೀವು ಏರಿಯಲ್ ಸರ್ವೆ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಜಾತಿ ಗಣತಿ ಕಾಂತರಾಜು ಆ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥ ಯೋಚನೆ ಮಾಡಿ. ಇದು ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು. ಅಂದರೆ ನನಗೆ ಸಾಕಷ್ಟು ರೈತರು ಬಂದು ಸಮಸ್ಯೆ ಹೇಳ್ಕೊಂಡಿದ್ದಾರೆ, ನಾನೇನಾದರೂ ಸ್ವಲ್ಪ ಆರೋಗ್ಯ ಏರುಪೇರಾಗಿರೋದ್ರಿಂದ ಹೋಗಕ್ಕೆ ಸಾಧ್ಯ ಆಗ್ತಿಲ್ಲ, ಇಲ್ಲದೆ ಹೋದರೆ ನಾನೇ ಹೋಗ್ತಾ ಇದ್ದೆ. ಜೊತೆಗೆ ಮೊದಲು ಪರಿಹಾರವನ್ನು ಘೋಷಣೆ ಮಾಡಬೇಕು. ರೈತರು ಇಷ್ಟು ದಿನಗಳಿಂದ ಸಂಕಷ್ಟದಲ್ಲಿದ್ದಾರೆ, ಪರಿಹಾರ ಏನು, ಅವ್ರು ಕಳ್ಕೊಂಡಿರುವಂಥ ಬೆಳೆಗೆ ಏನು, ಅದಕ್ಕೊಂದು ವ್ಯವಸ್ಥೆ ಇದನ್ನು ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕು ಅಂತ. ಜೊತೆಗೆ BY ವಿಜೇಂದ್ರ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು, ಮೊದಲು ಪರಿಹಾರ ಘೋಷಣೆ ಮಾಡಿ ಅದಾದಮೇಲೆ ಸಮೀಕ್ಷೆ ನಡೆಸ್ಕೊಳ್ಳಿ ಅಂತ.